ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. IPL ಬೆಟ್ಟಿಂಗ್ಗೋಸ್ಕರ ಕಳ್ಳತನ ಮಾಡ್ತಿದ್ದಂತಹ ಒಬ್ಬ ಕಳ್ಳರನ್ನ ಪೊಲೀಸರು ಬಲೆಗೆ ಕೆಡವಿದ್ದಾರೆ. IPL ಬೆಟ್ಟಿಂಗ್ ಹಾಗೂ ತನ್ನ ಶೋಕಿಗಾಗಿ ಮನೆಗಳ್ಳತನ ಮಾಡ್ತಿದ್ದ ಆರೋಪಿಯೊಬ್ಬ ಅರೆಸ್ಟ್ ಆಗಿದ್ದಾನೆ. ಹಾಸನದ ಮುದಿಗೆರೆ ಗ್ರಾಮದ ರಂಗೇಗೌಡ ಅಲಿಯಾಸ್ IPL ಸಂತೋಷ್ ಬಂಧನ ಆಗಿದ್ದಾನೆ. ಬಂಧಿತನಿಂದ 40 ಲಕ್ಷ ಮೌಲ್ಯದ ಒಟ್ಟು 490 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಮಂಡ್ಯ ಜಿಲ್ಲೆ ಗಡಿಭಾಗಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದ ಗಡಿಭಾಗಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನಕ್ಕೆ ಸ್ಕೆಚ್ ಹಾಕ್ತಾ ಇದ್ದ ನಾಗಮಂಗಲ ತಾಲೂಕಿನ ಬಿದಿರಕೆರೆಯ ಗಂಗೇಗೌಡ ಮನೆಯಲ್ಲಿ ಕಳ್ಳತನ ಮಾಡಿದ್ದ. ಇದೀಗ ಆರೋಪಿ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಇನ್ನು ಆರೋಪಿಯನ್ನು ಅರೆಸ್ಟ್ ಮಾಡಿರುವಂತಹ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ನಾಗಮಂಗಲದ ಬಿಂಡಿಗನವಿಲೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಕೊನೆಗೂ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ಆರೋಪಿ IPL ಆಟ ಆಡೋದಕ್ಕೆ, ಬೆಟ್ಟಿಂಗ್ ಆಡೋದಕ್ಕೆ, ಅದೇ ರೀತಿಯಾಗಿ ತನ್ನ ಶೋಕಿಗಾಗಿ ಕಳ್ಳತನ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರ ತಿಳಿದು ಖುದ್ದು ಪೊಲೀಸ್ ಅಧಿಕಾರಿಗಳು ಒಂದು ಕ್ಷಣ ದಂಗಾಗಿ ಹೋಗಿದ್ದಾರೆ. ಇನ್ನು ಆ ಭಾಗದಲ್ಲಿ ಕಳ್ಳತನ ಆಗ್ತಾ ಇದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿತ್ತು. ಭಾರಿ ಪ್ರಮಾಣದಲ್ಲಿ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬಂದ ಬಳಿಕ ಹಾಸನದ ಮುದಿಗೆರೆ ಗ್ರಾಮದ ರಂಗೇಗೌಡ ಅಲಿಯಾಸ್ IPL ಸಂತೋಷ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿತ ರಂಗೇಗೌಡ ಅಂತೇಳಿ ಈತ ಈಗಾಗಲೇ ಹಲವಾರು ಪ್ರಕರಣಗಳಲ್ಲಿ ಬೇಕಾಗಿ MOB ಆಸಾಮಿಯಾಗಿರ್ತಾನೆ. ಈತ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮುದಿಗೆರೆ ಗ್ರಾಮದವನು. ಆತನ ಹೆಸರು ರಂಗೇಗೌಡ ಅಂತೇಳಿ ಅಲಿಯಾಸ್ ಸಂತೋಷ್ ಅಲಿಯಾಸ್ IPL ಸಂತೋಷ್ ಅಂತೇಳಿ. ಈತ 37 ವರ್ಷ, ಒಕ್ಕಲ್ತನ ಕೆಲಸ ಮಾಡ್ಕೊಂಡ ಇದ್ದ ಅಂತೇಳಿ ಹೇಳ್ತಾರೆ. ಆದರೆ ಈತ ಮನೆಗಳತನ ಮಾಡುವುದನ್ನು ರೂಢಿಗತ ಮಾಡಿಕೊಂಡು ಒಬ್ಬಂಟಿಯಾಗಿ ಹಲವಾರು ಪ್ರಕರಣಗಳಲ್ಲಿ ಬೇಕಾದ ಮಾಲುಗಳನ್ನು ಅವನಿಂದ ನಾವು ವಶಪಡಿಸಿಕೊಂಡಿದ್ದೀವಿ. ಈತ ಹಿಂದೆ IPL ನಡೆಯುವ ಸಮಯದಲ್ಲಿ ಬೆಟ್ಟಿಂಗ್ದಲ್ಲಿ ಭಾಗವಾಗಿದ್ದಾಗ ಅಂಥೇಳಿ ಮಾಹಿತಿ ಇದೆ. ಬಟ್ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು IPL ಬೆಟ್ಟಿಂಗ್ ಕೇಸ್ನಲ್ಲಿ ಆತ ಸಿಕ್ಕು ಬಿದ್ದಿಲ್ಲ. ಆದರೆ ಆತನ MOB ಶೀಟ್ನಲ್ಲಿ ಸಹಿತ ಅದೇ ರೀತಿ ನೋಟ್ ಮಾಡಿದ್ದಾರೆ. ಹಿಂದೆ ಆತ ಬೆಟ್ಟಿಂಗ್ನಲ್ಲಿ ಭಾಗಿಯಾಗಿರ್ಬೋದು ಒಂದು ಮಾಹಿತಿ ಇದೆ. ಮತ್ತು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಹಾಸನ ಜಿಲ್ಲೆಯಿಂದ ನಾವು ಪಡ್ಕೊಳ್ಳೋದು ಬಾಕಿ ಇದೆ. 490 ಗ್ರಾಂ ಮೌಲ್ಯದ ಚಿನ್ನಾಭರಣ ಮತ್ತು ಆ ಕೃತ್ಯಕ್ಕೆ ಬಳಸಿದ ಒಂದು TVS ಸ್ಕೂಟರನ್ನು ಸಹಿತ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಒಟ್ಟು ಎಲ್ಲ ಆಭರಣ ಮತ್ತು ಇದರ ಸೇರಿದ ಮೊತ್ತ 40 ಲಕ್ಷದಷ್ಟು ಆಗಿರ್ತದೆ. ಆರೋಪಿತ ರಂಗೇಗೌಡ ಅಂತೇಳಿ ಈತ ಈಗಾಗಲೇ